ಇನ್ನು ದರ್ಶನ್ ಮನೆಯಲ್ಲಿ ಸಿಕ್ಕಂತಹ ಹಣ, ಈ ಹಣದ ಮೂಲದ ಬೆನ್ನು ಬಿದ್ದಿದ್ದಾರೆ ಈಗ ಪೊಲೀಸರು. ಕೊಲೆ ಆರೋಪಿ ದರ್ಶನ್ ಮನೆ ಮಹಜರ್ ವೇಳೆ 40 ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು. ರೇಣುಕಾಸ್ವಾಮಿಯನ್ನ ದೇಹ ಸಾಧಿಸಿ ಶರಣಾಗೋದಕ್ಕೆ ಕೂಡ ದರ್ಶನ್ ಹಣ ಕೊಟ್ಟಿದ್ರು. ಈ ಹಣದ ಮೂಲ ಪತ್ತೆ ಹಚ್ಚಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ತಂಡ. ಸಿನಿಮಾ ನಿರ್ಮಾಣಕ್ಕೆ ನಿರ್ಮಾಪಕರಿಂದ ದರ್ಶನ್ ಪಡೆದಿರುವ ಹಣ ಇರಬಹುದು ಅಂತ ಒಂದು ಶಂಕೆ ಅಷ್ಟೇ. ಎಕ್ಸಾಕ್ಟ್ ಆಗಿ ಹೀಗೆ ಹೇಳಿಲ್ಲ. ಯಾರಾದರೂ ಪ್ರೊಡ್ಯೂಸರ್ ಬಂದು ಹೌದು ನಾನೇ ಆ ಕ್ಯಾಶ್ ಕೊಟ್ಟಿದ್ದೆ ಅಂದರೆ ಅದು ಬೇರೆ ಲೆಕ್ಕಾಚಾರ. ಪೊಲೀಸರ ಪ್ರಾಥಮಿಕ ತನಿಖೆಯ ವೇಳೆ ಅವರೇನೋ ಒಂದು ಅಂದಾಜು ಮಾಡಿದ್ದಾರೆ. ಹಣದ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಸ್ನೇಹಿತ ಮೋಹನ್ ರಾಜ್ ಹಣ ಹೊರತಾಗಿಯೂ ಕೂಡ ಮನೆಯಲ್ಲಿ ದುಡ್ಡು ಪತ್ತೆಯಾಗಿತ್ತು. ನಿರ್ಮಾಪಕರೊಬ್ಬರ ಬಳಿ ಹಣ ಪಡೆದುಕೊಂಡಿರೋದ್ರ ಬಗ್ಗೆ ಮಾಹಿತಿ ಈಗಲೂ ಕೂಡ ಸುಮಾರು ಮಾಹಿತಿ ಬಂತು. ಸುಮಾರು ಒಂದು 4-5 ಸಿನಿಮಾಗಳಿಗೆ ದರ್ಶನ್ ಕಾಲ್ ಶೀಟ್ ಕೊಟ್ಟಿದ್ದರು. ಅವರಿಂದ ಮುಂಗಡವಾಗಿ ದುಡ್ಡು ಪಡ್ಕೊಂಡಿದ್ರು, ಅಡ್ವಾನ್ಸ್ ಅಂತ ಇರಬಹುದು. ಅವ್ರು ಕ್ಯಾಶ್ ಕೊಟ್ಟಿರ್ಬೋದು, ಅದನ್ನು ಇವರು ಮನೆಯಲ್ಲಿ ಇಟ್ಟಿರಬಹುದು. ರೇಣುಕಾಸ್ವಾಮಿ ಕೊಲೆ ನಡೆದ ಬಳಿಕ ಹಣ ಬೇರೆ ಕಡೆಗೆ ಸಾಗಿಸಿ ಹೆಣವನ್ನು ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಶರಣಾಗುವಂತೆ ದರ್ಶನ್ ಹೇಳಿದರು. ಅವರೆಲ್ಲರಿಗೂ ದುಡ್ಡು ಕೊಟ್ಟಿದ್ದರು. ಎರಡೂ ಕಡೆ ಹೆಚ್ಚು ಕಡಿಮೆ 75 ಲಕ್ಷ ಹಣ ಸಿಕ್ಕಿತ್ತು. ಅದರ ಮೂಲವನ್ನು ಬೆನ್ನಟ್ಟಿದ್ದಾರೆ ಪೊಲೀಸರು.